ಇನ್ನು ಸಿಂಧೂ ನದಿ ಒಪ್ಪಂದ ರದ್ದುಗೊಂಡ್ರೆ ರಕ್ತಪಾತ ಆಗುತ್ತೆ. ಪಾಕ್ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿಂಧೂ ನದಿ ನಮ್ಮದು, ನಮ್ಮದಾಗಿಯೇ ಇರುತ್ತೆ. ನದಿಯಲ್ಲಿ ನೀರು ಹರಿಯತ್ತೆ, ಇಲ್ಲ ಅವರ ರಕ್ತ ಹರಿಯತ್ತೆ. ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿಂಧೂ ನದಿ ದಡದಲ್ಲಿ ನಿಂತು ಬಿಲಾವಲ್ ಭುಟ್ಟೋ ಗುಡುಗಿದ್ದಾರೆ. ನೀರು ಹಂಚಿಕೆ ಒಪ್ಪಂದ ರದ್ದು ನಿರ್ಧಾರ ಅಮಾನವೀಯ. ಭಾರತ ಅಪಾಯವನ್ನ ತನ್ನ ಮೈ ಮೇಲೆ ಎಳೆದುಕೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ. ಇನ್ನು ಸಿಂಧೂ ನದಿ ಒಪ್ಪಂದ ರದ್ದುಗೊಂಡ್ರೆ ರಕ್ತಪಾತ ಆಗುತ್ತೆ. ಪಾಕ್ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿಂಧೂ ನದಿ ನಮ್ಮದು, ನಮ್ಮದಾಗಿಯೇ ಇರುತ್ತೆ. ನದಿಯಲ್ಲಿ ನೀರು ಹರಿಯತ್ತೆ, ಇಲ್ಲ ಅವರ ರಕ್ತ ಹರಿಯತ್ತೆ. ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿಂಧೂ ನದಿ ದಡದಲ್ಲಿ ನಿಂತು ಬಿಲಾವಲ್ ಭುಟ್ಟೋ ಗುಡುಗಿದ್ದಾರೆ. ನೀರು ಹಂಚಿಕೆ ಒಪ್ಪಂದ ರದ್ದು ನಿರ್ಧಾರ ಅಮಾನವೀಯ. ಭಾರತ ಅಪಾಯವನ್ನ ತನ್ನ ಮೈ ಮೇಲೆ ಎಳೆದುಕೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.